ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪಲ್ಲವಿ ಕೃಷ್ಣ. ಈ ವಿಡಿಯೋದಲ್ಲಿ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತ ಏನು ಸಮಸ್ಯೆ ಇದೆ, ತುಂಬಾ ಸಣ್ಣದು ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಇದನ್ನ ತಡೆಗಟ್ಟುವಲ್ಲಿ ಹಾಗೂ ಎಫೆಕ್ಟಿವ್ ಆಗಿ ಡಯಾಗ್ನೋಸ್ ಮಾಡೋದ್ರಲ್ಲಿ ಕಾರಣವಾಗಿರುವಂತಹ ಕೆಲವೊಂದು ಅಂಶಗಳನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಹೇಗೆ ತಡೆಗಟ್ಬೋದು ಅಂತ ಅಂದ್ರೆ, ನೀವು ಹೆಲ್ತಿ ನಾರ್ಮಲ್ ಇದ್ದೀರಾ, ಮೊದಲನೇ ಸತಿ ಆದಾಗ ಅಥವಾ ರೀಸೆಂಟಾಗಿ ಮಲಬದ್ಧತೆ ಸಮಸ್ಯೆಯಿಂದ ನಾಳ್ತಿದ್ರೆ ಹೊಟ್ಟೆ ಹಸ್ದಾಗಷ್ಟೇ ಊಟ ಮಾಡಬೇಕು. ಹಿಂದಿನ ದಿನದ ಆಹಾರ ಜೀರ್ಣ ಆಗಿ ನಿಮಗೆ ಪುನಃ ಹೊಟ್ಟೆ ಚೆನ್ನಾಗಿ ಹಸಿಯುತ್ತಾ ಇದೆ ಅಂತ ಸಂದರ್ಭದಲ್ಲಿ ಊಟ ಮಾಡಬೇಕು. ಮತ್ತೆ ಹಿಂದಿನ ದಿನ ನಿಮಗೆ ಆಹಾರನೇ ಜೀರ್ಣ ಆಗಿಲ್ಲ, ಇನ್ನೂ ಮುಳಿತೇಗಿದೆ, ಹೊಟ್ಟೆ ಉಬ್ಬಿಸ್ಕೊಂಡಿದೆ, ಕಕ್ಕ ಬರಂಗ ಆಗುತ್ತೆ, ಆದ್ರೂ ಬರ್ತಾ ಇಲ್ಲ, ನೀವು ಮೋಷನ್ನೇ ಪಾಸ್ ಮಾಡ್ತಿಲ್ಲ ಅಂತ ಗೊತ್ತಿದ್ರೂ ಸಹ ಮನೇಲಿ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಯಥೇಚ್ಛವಾಗಿ ಜಾಸ್ತಿ ಊಟ ಮಾಡೋದು, ಜಾಸ್ತಿ ತಟ್ಟೆ ತುಂಬ ಹೊಟ್ಟೆ ತುಂಬಂಗೆ ಊಟ ಮಾಡೋದು, ಅದನ್ನ ಮಾಡಬಾರ್ದು. ಎರಡನೇದು, ಈಗ ಊಟ ಮಾಡ್ಬೇಕಲ್ವ, ಈಗ ಮೋಷನ್ ಪಾಸ್ ಮಾಡಿಲ್ಲ ಬಟ್ ನಾಳೆ ಹೊಟ್ಟೆ ಆಗ್ತಿದೆ ಅಂತ ಸಂದರ್ಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಈಸಿಯಾಗಿ ಸುಖವಾಗಿ ಜೀರ್ಣ ಆಗುವಂಥ ಆಹಾರಗಳನ್ನ, ಅಂದರೆ ಗಂಜಿ ಆಗಿರ್ಬೋದು, ತವೆ ಆಗಿರ್ಬೋದು, ನಾನ್ ವೆಜ್ ಇಲ್ಲದೆ ಇರೋದು, ಖಾರ ಮಸಾಲೆ ಇಲ್ಲದೆ ಇರೋದು, ಎಣ್ಣೆ ಜಿಡ್ಡಿ ಇಲ್ಲದೆ ಇರೋವಂಥದ್ದು, ದಿನಕ್ಕೆ ಎರಡೆರಡೆ ಸ್ವಲ್ಪ ಕುಕ್ಕಾಗಿ ಒಂದು 3-4 ಸತಿ ಸ್ವಲ್ಪ ತಗೊಂಡು ಜೊತೆಗೆ ನೀರು, ಲಿಕ್ವಿಡ್ ಇಂಟೇಕು, ಫೈಬರ್ ಇಂಟೇಕು ಜೊತೆಲೇ ತಗೊಳ್ಳೋದ್ರಿಂದ ಇದೊಂದು ಸಮಸ್ಯೆ ನಿವಾರಣೆ ಆಗೋಕ್ಕೆ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇದಲ್ಲದೆ ಮೈಂಡ್ಫುಲ್ ಈಟಿಂಗ್ ಅಂತ ಹೇಳ್ತೀವಿ. ನಾವು ಏನು ತಿಂತಿದ್ದೀವಿ ಅನ್ನೋ ಒಂದು ಪರಿಜ್ಞಾನ ನಮ್ಗಿರ್ಬೇಕು. ಸುಮ್ಮನೆ ತಟ್ಟೆಗೆ ಹಾಕೊಂಡು ತಿಂತಾನೇ ಇರ್ತೀವಿ, ಟಿವಿ ನೋಡ್ಕೊಂಡು ತಿಂತಿರ್ತೀವಿ, ಮೊಬೈಲ್ ನೋಡ್ಕೊಂಡು ತಿಂತಿರ್ತೀವಿ. ಸಣ್ಣ ಮಕ್ಕಳಿಗೆ ಬೇರೆ ಯಾರು ತಿನ್ನಿಸ್ತಾ ಇರ್ಬೇಕು, ಅವ್ರು ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ. ಅವುಗಳಿಗೆ ಏನು ತಿಂತಿದ್ದೀವಿ ಅನ್ನೋ ಪರಿಜ್ಞಾನನೇ ಇರೋದಿಲ್ಲ, ಸುಮ್ಮನೆ ತಿಂತಾ ಇರ್ತವೆ. ಎಷ್ಟು ತಿಂದಿದ್ದೀವಿ ಅನ್ನೋದು ಗೊತ್ತಿಲ್ಲ. ಅದು ಸಣ್ಣ ಮಕ್ಕಳು ಅಂತಲ್ಲ, ದೊಡ್ಡವ್ರಿಗೂ ಅದೇ ಸಮಸ್ಯೆ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ತಿಂತಿದ್ದೀವಿ, ಎಷ್ಟು ತಿಂತಿದ್ದೀವಿ, ಅದು ಅವಶ್ಯಕತೆ ಇದೆಯಾ ನಮ್ಮ ದೇಹಕ್ಕೆ ಅಥವಾ ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದು ಗಮನ ಇಟ್ಟು ಒಂದು 10 ನಿಮಿಷ ಗಮನ ಕೊಟ್ಟು ತಿನ್ನೋದು ಇಂಪಾರ್ಟೆಂಟ್. ಮತ್ತು ಜಗಿದು ತಿನ್ನಬೇಕು. ಸುಮ್ಮನೆ ಗುಳುಮ್ ಅಂತ ನುಂಗ್ತಾರೆ ಕೆಲವರು. ಅದು ಚೆನ್ನಾಗಿ ಬಾಯಲ್ಲಿ ಹಗ್ದು ಜಗಿದು ತಿನ್ನೋದು ತುಂಬ ಇಂಪಾರ್ಟೆಂಟು. ಡ್ಯೂಟಿಗೆ ಟೈಮ್ ಆಯಿತು, ಆಫೀಸಿಗೆ ಟೈಮ್ ಆಯಿತು, ಸ್ಕೂಲಿಗೆ ಟೈಮ್ ಆಯಿತು ಅಂದರೆ ಗಪ್ಪ ತಿಂತಾರೆ. ಈ ರೀತಿ ಮಾಡೋದ್ರಿಂದನೂ ಸಹ ಮಲಬದ್ಧತೆ ಉತ್ಪತ್ತಿ ಆಗುತ್ತೆ. ಯಾಕಂದರೆ ಆಹಾರ ಎಷ್ಟು ಜಗದು ತಿಂತೀವಿ ಅಷ್ಟು ಅದು ಜೀರ್ಣಕ್ರಿಯೆಗೆ, ಪಚನ ಕ್ರಿಯೆಗೆ ತುಂಬ ಸಹಕಾರಿಯಾಗಿರುತ್ತೆ. ಜಗದು ತಿನ್ನೋದು ತುಂಬ ಅವಶ್ಯಕತೆ. ನೀವು ಜೊತೆಗೆ ಪ್ಯಾರಲಲ್ ಆಗಿ ಯಾವ್ದಾರ ಮೆಡಿಕೇಶನ್ಸ್ ತಗೋತಾ ಇತ್ತು ಅಂತಂದರೆ ಡಾಕ್ಟ್ರಿಗೆ ತಿಳಿಸಿ, ಈ ಮೆಡಿಸಿನ್ ತೊಗೊಳೋದ್ರಿಂದ ನನಗೆ ಈ ಥರ ಮಲಬದ್ಧತೆ ಉತ್ಪತ್ತಿ ಆಗ್ತದೆ, ಇನ್ನು ಎಷ್ಟು ದಿನ ತೊಗೋಬೇಕು ಅಂತ. ಇಲ್ಲ ನಿಮ್ಗೆ ನಿಮ್ಮ ಎಕ್ಸಿಸ್ಟಿಂಗ್ ಕಾಯಿಲೆ ವಾಸಿ ಆಗಬೇಕು ಅಂದರೆ ಮೆಡಿಕೇಶನ್ಸ್ ತೊಗೊಳ್ಳೇಬೇಕು ಅಂತ ಸಂದರ್ಭದಲ್ಲಿ ಜೊತೆಗೆ ಫೈಬರು, ಲಿಕ್ವಿಡು ಇಂಟೇಕ್ನ ಜಾಸ್ತಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಕರಳಿಗೆ ಸಂಬಂಧಪಟ್ಟಂಗೆ ಯಾವ್ದಾರ ಕಾಯಿಲೆ ಇತ್ತು ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬ ಅವಶ್ಯಕತೆ ಇರುತ್ತೆ. IBS ಇತ್ತು, ಕ್ರಾನ್ಸ್ ಡಿಸೀಸ್ ಇತ್ತು, TB ಇತ್ತು, ಅದಕ್ಕೆಲ್ಲ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬ ಅವಶ್ಯಕತೆ ಇರುತ್ತೆ. ಇದಲ್ಲದೆ ಕರಳಿಗೆ ಇವೆಲ್ಲ ತಗೊಂಡು ನಿಮಗೆ ವಾಸಿ ಆಗ್ತಿಲ್ಲ ಅಂತಂದರೆ ಕೆಲವೊಂದು ರಕ್ತ ಪರೀಕ್ಷೆಗಳು ಹಾಗೂ ರೇಡಿಯೋಲಾಜಿಕಲ್ ಇನ್ವೆಸ್ಟಿಗೇಷನ್ಸ್ಗಳು ಬೇಕಾಗುತ್ತೆ. ಯಾವ್ದ್ಯಾವುದು ಅಂತ ಅಂದರೆ ಡಿಫೆಕ್ಟೋಗ್ರಫಿ ಅಂತ ಮಾಡ್ತೀವಿ, ಕೋಲೋರೆಕ್ಟಲ್ ಫಂಕ್ಷನಲ್ ಟೆಸ್ಟ್ ಅಂತ ಮಾಡ್ತೀವಿ, ಸಿಗ್ಮಾಡೋಸ್ಕೋಪಿ ಅಂತ ಮಾಡ್ತೀವಿ, ಕೊಲೊನೋಸ್ಕೋಪಿ ಅಂತ ಮಾಡ್ತೀವಿ, ಹಾಗೆ ಕೋಲೋರೆಕ್ಟಲ್ ಟ್ರಾನ್ಸಿಟ್ ಸ್ಟಡೀಸ್ ಅಂತ ಮಾಡ್ತೀವಿ. ಇವೆಲ್ಲ ಮಾಡಿ ನಿಮಗೆ ಮಲಬದ್ಧತೆ ಬಂದಿರೋದು ಕೇವಲ ಆಹಾರದಿಂದ ವ್ಯತ್ಯಾಸ ಆಗೋ ಅಥವಾ ಕರಳಲ್ಲಿ ಅದರ ದೊಡ್ಡ ಕಾಯಿಲೆಯಿಂದನೋ ಅಂತ ಡಯಾಗ್ನೋಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ತಕ್ಷಣ ವೈದ್ಯರನ್ನ ಕಾಣಿ ಹಾಗೂ ಸೂಕ್ತವಾದ ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ನಮಸ್ಕಾರ. ಪೈಲ್ಸ್ ತರ ಆಗಿ ಆಲೆ ಒಂದು 5-6 ವರ್ಷದಿಂದ ಇದರಿಂದ ಸಫರ್ ಮಾಡ್ತಿದ್ದೆ. ಈಗ ಇಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನಗೆ 10 days ಅಲ್ಲೇ ಸ್ವಲ್ಪ ರಿಸಲ್ಟ್ ಸಿಕ್ಕಿದೆ. ಮೋಷನ್ ಎಲ್ಲ ಫ್ರೀ ಆಗಿ ಹೋಗ್ತಾ ಇದೆ, ಕಡ್ತಾನೆ ಇಂಥದ್ದೆಲ್ಲ ಕಡಿಮೆ ಆಗೈತೆ, ಉರಿ ಎಲ್ಲ ಕಡಿಮೆ ಆಗೈತೆ. ಹೆಣ್ಮಕ್ಳು ಇದ್ರ ಉಪಯೋಗ ಪಡ್ಕೊಂಡ್ರೆ ಒಳ್ಳೇದು. ಪಲ್ಲವಿ ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಮನೇಲಿ ನಾವೇ ಟ್ರೀಟ್ಮೆಂಟ್ ಮಾಡ್ಕೋಬೋದು. ಅವ್ರೇನು ಹೇಳ್ತಾರೆ ಅದನ್ನ ಅರ್ಥ ಮಾಡ್ಕೊಂಡು ಮನೇಲಿ ನಾವು ಮಾಡ್ಕೋಬೋದು. ಪ್ರತಿ ಸರ್ತಿ ಇಲ್ಲಿಗೆ ಬರಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ಮನೇಲೆ ನಾವು ಉಪಯೋಗ ಮಾಡ್ಕೋಬೋದು.